ಹೊನ್ನಾವರದಿಂದ ಹೊನ್ನಾವರ ಪಟ್ಟಣದಿಂದ ಕುಮಟಾ ಹೋಗೋ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ, ಅಂದರೆ ಹೊನ್ನಾವರದಿಂದ ಒಂದು ಅರ್ಧ ಕಿಲೋಮೀಟ್ರ್ ಕೂಗಳತೆ ದೂರದಲ್ಲಿ ಬಲಭಾಗದಲ್ಲಿ ಗುಡ್ಡದ ಮೇಲೆ ಒಂದು ಸ್ಮಾರಕ ಇದೆ. ಅದಕ್ಕೆ ಕರ್ನಲ್ ಕಂಬ ಅಂತ ಹೇಳ್ತಾರೆ. ಇಲ್ಲಿ ಜನರು ಹೇಳೋದು ಕರ್ನಲ್ ಕಂಬ ಅಂತ. ಅದು ಅಂದಾಜು 30 ಮೀಟ್ರ್ ಉದ್ದ ಇದೆ. ಅದ್ರ ಬಗ್ಗೆ ಒಂದು ಕಥೆ ಇದೆ, ಹೇಳ್ತೇನೆ. ಅದು ಒಬ್ಬ ಬ್ರಿಟಿಷ್ ಸೈನಿಕ, ಅವನ ಸಮಾಧಿ ಅದು. ಹಾಗಂದರೆ ಈಗ 1800 1900 ಈ ಶತಮಾನದಲ್ಲಿ, 19ನೇ ಶತಮಾನ 18ನೇ ಶತಮಾನದಲ್ಲಿ ಬ್ರಿಟಿಷರ ಆಳ್ವಿಕೆ, ಅಂದರೆ ಅವರು ಸ್ವಲ್ಪ ಸಂಘರ್ಷದಲ್ಲಿ ಇದ್ದಾಗ ಇಲ್ಲಿಯ ಪಾಳೆಗಾರರ ಸಂಗಡ, ರಾಜರ ಸಂಗಡ ಯುದ್ಧ ಮಾಡಬೇಕು, ಅವ್ರ ಸಂಗಡ ಕಷ್ಟಪಟ್ಟು ಅವ್ರನ್ನ ಸೋಲಿಸಿ ಇಡೀ ದೇಶವನ್ನು ಆಕ್ಯುಪೈ ಮಾಡಿದ್ದು. 1-2 ವರ್ಷ ಆಗಿತ್ತಲ್ಲ, ಸುಮಾರು 150-200 ವರ್ಷ ಕಷ್ಟಪಟ್ಟಿದ್ದಾರೆ ಅವರು. ಇಲ್ಲೂ ಹಾಗೆ ಇವರು ಪ್ರತಿರೋಧ ತೋರಿಸಿದ್ದಾರೆ. ರಾಜರು ಅಥವಾ ಪಾಳೆಗಾರರು ಅಥವಾ ಜಮೀನ್ದಾರರು ಗೆರೆಲ್ಲ ಯುದ್ಧ ಮಾಡಿ ಅವ್ರನ್ನೂ ಕೆಲವು ಜನರು ಸಾಯಿಸಿದ್ದಾರೆ. ಹೀಗಾಗಿ ಅಂತೂ ಸಂಘರ್ಷ ಆಗಿ ಅವರಿಗೆ ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಇಡೀ ದೇಶವನ್ನು ವಶಪಡಿಸ್ಕೊಳ್ತು. ಇದು ಮದ್ರಾಸ್ ರೆಜಿಮೆಂಟಿಗೆ ಸೇರಿದ್ದು ಈ ಏರಿಯಾ. ಆಗಿನ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯದ್ದು. ಮೈಸೂರು ಸೈನ್ಯ ಇತ್ತು, ಮೈಸೂರು ಡಿವಿಷನ್ ಸೈನ್ಯ. ಆ ಸೈನ್ಯವನ್ನು ಮುನ್ನಡೆಸುವ ಒಬ್ಬ ಮೇಜರ್ ಜನರಲ್ ಇದ್ದ, ಕ್ಲೆಮೆಂಟ್ ಹಿಲ್ ಅಂತ. ಅವನಿಗೆ 62 ವರ್ಷ ಆ ಸಮಯದಲ್ಲಿ, ಅವನು ಸಾಯೋ ಸಮಯದಲ್ಲಿ. ಅವನು ನಡೆಸ್ಕೊಬ್ಬ ಈ ಕಡೆ ಯುದ್ಧವನ್ನು ಎಲ್ಲ ಸಂಘರ್ಷವನ್ನು ಕೊನೆಗಾಣಿಸೋದು, ಸೈನ್ಯವನ್ನು ಮುನ್ನಡೆಸೋದು ಅವನು ಜನವರಿ 20, 1845ರಲ್ಲಿ ಗೇರ್ಸಪ್ಪ ಫಾಲ್ಸ್ ಹತ್ರ ಆಕಸ್ಮಿಕ ಸತ್ತೋಗ್ಬಿಡ್ತಾನೆ. ಯುದ್ಧ ಅಂತಲ್ಲ, ಯುದ್ಧದಂತಂದಲ್ಲ, ಅದು ದಾಖಲೆ ಇಲ್ಲ. ಯಾಕಂದರೆ ಯುದ್ಧ ಆಗಲಿಕ್ಕೆ ಅವನು 62 ವರ್ಷ, ಅವನಿಗೆ ಸಾಯಬೇಕಾದ್ರೆ ಮೇಜರ್ ಜನರಲ್ ಇದ್ದಾನೆ. ಆ ಕಡೆ ಆವಾಗಿನ ಸಂಘರ್ಷದ ಬಗ್ಗೆ ಎಷ್ಟು ಮಾಹಿತಿ ಇಲ್ಲ. ಆದ್ದರಿಂದ ಅವನಂತೂ ಸಾಯ್ತಾನೆ. 62 ವರ್ಷ ಅವನಿಗೆ ಆವಾಗ ಏಜ್ ಆಗಿದೆ. ಆವಾಗ ಏನು ಮಾಡ್ತಾರೆ ಇವರು, ಆಗಿನ ಕಾಲದಲ್ಲಿ ಗಾಡಿ ಬಸ್ ಯಾವುದೂ ಇಲ್ಲ. ಬಹುಶಃ ಚಕ್ಕಡಿ ಗಾಡೀಲಿ ತಗೊಬಂದಿರ್ಬೋದು. ಚಕ್ಕಡಿ ಗಾಡೀಲಿ ಹೊನ್ನಾವರಕ್ಕೆ ತರ್ತಾರೆ. ಬಹುಶಃ ಹೊನ್ನಾವರ ತಾಲೂಕು ಪ್ಲೇಸ್ ಅಲ್ವಾ, ಇಲ್ಲೇ ಅವರು ಹೆಚ್ಚಾಗಿ ಅವ್ರದ್ದು ವಸತಿ ಎಲ್ಲ ಇಲ್ಲೇ ಇರಬೇಕು, ಅವ್ರದ್ದು ಆಫೀಸಿನ ಮಂದಿಯವ್ರದ್ದು. ಅವು ತಂದು ಅವರು ಇಲ್ಲಿ ಸಮಾಧಿ ಮಾಡ್ತಾರೆ. ಕರ್ನಲ್ ಇಲ್ಲಿ ಆ ಜಾಗದಲ್ಲಿ 30 ಮೀಟ್ರ್ ಎತ್ತರದ ಅದು ಮಾಡಿ ಒಂದು ಸಮಾಧಿ ಮಾಡಿ ಅದ್ರ ಮೇಲೆ ಒಂದು ಕಂಬನೇ ಕರ್ನಲಿನ ಅದರಲ್ಲಿ ಬರೆದಿದ್ದಾರೆ. ಇದರಲ್ಲಿ ತೋರಿಸಿದ್ದೇನೆ, ಅದ್ರ ಬಗ್ಗೆ ಡೀಟೇಲು ಬರೆದಿಟ್ಟಿದ್ದಾರೆ. ಅವರು ಮಾಡ್ತಾರೆ. ಅವನು ಕ್ಲೆಮೆಂಟ್ ಹಿಲ್ ಅಂತ, ಅದೆಲ್ಲ ದಾಖಲೆ ಇದೆ. ಮತ್ತೊಂದು ಕಥೆನೂ ಇದೆ ಅದ್ರ ಸಂಗಡ. ಅವನು ಒಂದು ನಾಯಿ ಸಾಕಿದ್ದ. ನಾಯಿ ಅಂದರೆ ಗೊತ್ತಿದೆಯಲ್ಲ, ಅದು ನಿಯತ್ತಿನ ನಾಯಿಗೆ ಇರೋದೇ ನಿಯತ್ತು. ಒಂದು ತುತ್ತು ಅನ್ನ ಹಾಕಿದ್ರೆ ಅದು ಸ್ವಾಮಿಯನ್ನು ದೇವರಂತೆ ನೋಡ್ತದೆ. ಅವನು ಒಂದು ನಾಯಿ ಸಾಕಿದ್ದ. ಅದು ಏನು ಮಾಡಿದ್ರು ಇವನು ಬಿಟ್ಟು ಕದಲಿಲ್ಲ. ಇವನು ಅಲ್ಲಿ ಸಮಾಧಿ ಮಾಡಿದ್ದು ನೋಡ್ಕೊಂಡಿತ್ತು. ನೋಡಿಕೊಂಡು ದಿನ ಹೋಗೋದು, ಆಹಾರ ಬಿಟ್ಟು ಹಾಗೆ ಕೂತ್ಕೊಳ್ಳೋದು, ಅಲ್ಲೇ ಕೂತ್ಕೊಳ್ಳೋದು, ಹೀಗೆ ಮಾಡ್ತಾಯಿದ್ದಾಗ ಆಗಿನ ಕಾಲ ಸೈನಿಕರ ಆಡಳಿತ ಅಲ್ಲ. ಆವಾಗ ಕರುಣೆ, ಮೋಹ, ಪಾಶ ಅದೆಲ್ಲ ಲೆಕ್ಕಕ್ಕಿಲ್ಲ. ಇವ್ರು ಬಾಕಿಯವರೆಲ್ಲ ಏನು ಮಾಡ್ತಾರೆ, ಅವರಿಗೂ ಬೇಜಾರು ಕಾಣ್ತದೆ. ಇವ್ರು ಊಟನೂ ಮಾಡೋದು, ತಿಂಡಿನೂ ತಿನ್ನೋದಿಲ್ಲ, ಏನು ಮಾಡೋದು ಹೇಳಿ. ಅವರು ಆ ನಾಯಿನ ಶೂಟ್ ಮಾಡ್ತಾರೆ. ಇವನ ಸಮಾಧಿ ಪಕ್ಕದಲ್ಲೇ ಬಿಡ್ತಾರೆ. ಹಾಗಾಗಿ ಅದು ಕ್ಲೆಮೆಂಟ್ ಹಿಲ್ ಸ್ಮಾರಕ ಕರ್ನಲ್ ಹಿಲ್ ಅಂತ. ಈಗ ಅವರು ಕೆಲವು ರೋಟ್ರಿ ಕ್ಲಬ್ನ ಹೊನ್ನಾವರದ್ದು ಸ್ವಲ್ಪ ಉದ್ಯಾನವನ ಮಾಡಿ ಮಕ್ಕಳಿಗೆ ಆಟಿಕೆ ಆಡಲಿಕ್ಕೆಲ್ಲ ಸ್ವಲ್ಪ ಮಾಡಿದ್ದಾರೆ. ಆದರೆ ನಮ್ಮದು ಗೊತ್ತಿದೆಯಲ್ಲ, ಜಿಡ್ಡು ಹಿಡಿದ ಸಂಸ್ಕೃತಿ, ಜಿಡ್ಡು ಹಿಡಿದ ಆಡಳಿತ ವ್ಯವಸ್ಥೆ ಎಲ್ಲ ಹಾಳು ಬಿದ್ದುಕೊಂಡಿದೆ. ಹಾಗೆ ಅಲ್ಲಿ ಕೂತ್ರೆ ಒಂದು ರಮಣೀಯವಾದ ಅರಬ್ಬಿ ಸಮುದ್ರ ಕಾಣ್ತದೆ, ಸೂರ್ಯಾಸ್ತ ಕಾಣ್ತದೆ. ಇಡೀ ಹೊನ್ನಾವರ ವಿಹಂಗಮ ನೋಟ ನೋಡ್ಬೋದು. ಸುಂದರವಾದ ಪ್ರೇಕ್ಷಣೀಯ ಸ್ಥಳ. ಒಂದ್ಸಲ ಭೇಟಿ ಕೊಡಿ, ನೋಡಿ ಸ್ಮಾರಕವನ್ನು.